ಏರ್ಪಡಿಸಿದ ಕುಸ್ತಿಯಲ್ಲಿ ನಮ್ಮೂರಿನ ಕುಸ್ತಿಪಟುವಾಗಿರ್ತಕ್ಕಂಥ ಪರಶುರಾಮ್ ಪ್ರಥಮ ಸ್ಥಾನ ಗೆದ್ದು ವಿಜಯಶಾಲಿಯಾಗಿರ್ತಾನೆ. ಅದಕ್ಕಾಗಿ ನಮ್ಮೂರಿನ ಸ್ವಾಮೀಜಿಯವರಾಗಿರ್ತಕ್ಕಂಥ ಶ್ರೀ ಅಖಂಡೇಶ್ವರ ಶ್ರದ್ಧಾನಂದ ಅಪ್ಪಾಜಿಯವರು ವಿಜೇತನಾದ ಪರಶುರಾಮನಿಗೆ ಹಾಗೆ ಅವರ ಜೊತೆಗೆ ಇರ್ತಕ್ಕಂಥ ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ನಾಲ್ವರು ಸೇರಿ ಆ ಒಂದು ವಿಜೇತನಿಗೆ ಆಶೀರ್ವಾದದ ಮುಖಾಂತರ ಒಂದು ಆಯುಧವನ್ನು ಕೊಡುತ್ತಿದ್ದಾರೆ. ಅದಕ್ಕಾಗಿ ಆ ಕುಸ್ತಿಪಟು ಈ ಒಂದು ವೇದಿಕೆಗೆ ಬಂದು ಆ ಆಯುಧವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಪರಶುರಾಮ, ನೀನೊಬ್ಬ ಈ ನಾಡಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಅನ್ಯಾಯಕ್ಕಾಗಿ ಸಿಡಿದೆದ್ದ ಸಿಂಹದ ಮರಿಯಾಗಿ ಬಡವರಿಗೆ ಬೌದ್ಧರನಾಗಿ ಮುತ್ತೈದರಿಗೆ ಎತ್ತಪ್ಪನಾಗಿ ಶಿವನನ್ನು ಅಂಧಕಾರದಲ್ಲಿ ಕಾಣುವ ಕಿಡಿಗೇಡಿಗಳಿಗೆ ನೀನು ಸಿಡಿದದ್ದ ಸಿಂಹದ ಮರಿಯಾಗಿ ನಿತ್ಯ ಗರತಿಯರ ಕತ್ತನ್ನು ಕೊಯ್ದು ದುಷ್ಟ ಬಂಡ ಶ್ರೀಮಂತರಿಗೆ ನೀನು ಗಂಡುಗಲಿ ವೀರ ಪರಶುರಾಮನಾಗಿ ಮಗ ಪರಶುರಾಮ, ಇನ್ನು ಮುಂದೆ ಈ ಸಮಾಜದಲ್ಲಿ ಶಾಂತಿ ನೆಲೆಯಬೇಕಾದರೆ 10 ದುಷ್ಟರ ನಿತ್ಯ ರುಂಡ ಕತ್ತರಿಸಿದರೂ ಪರವಾಗಿಲ್ಲ, ಇನ್ನು ನನಗೆ ಯಾವ ಪಾಪವೂ ಬರುವುದಿಲ್ಲ. ಪರಶುರಾಮ, ಇನ್ನು ಈ ಸಮಾಜದಲ್ಲಿ ಗಂಡುಗಲಿ ವೀರ ಪರಶುರಾಮ ಹಿಂಡು ಹುಲಿಗಳ ಗಂಡನಾಗಿ ನೀನು ಸದಾ ಸತ್ಯದ ಜ್ಯೋತಿಯನ್ನು ಬೆಳಗಿಸಲೆಂದು ಈ ವೀರ ಕೊಡಲಿಯನ್ನು ನಿನಗೆ ಬಹುಮಾನವಾಗಿ ಕೊಡುತ್ತಿದ್ದೇನೆ. ಆಯ್ತು ನನ್ನ ಗುರುದೇವ, ನೀವು ಕೊಟ್ಟ ಈ ಕಾಣಿಕೆಯನ್ನು ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗುವವರೆಗೂ ನನ್ನ ಹತ್ರ ಇರುತ್ತದೆ. ಎತ್ತ ತಂದೆ ತಾಯಿಗಿಂತ ಮಿಗಿಲಾಗಿರುವ ನನ್ನ ಅಣ್ಣ ಅತ್ತಿಗೆಯರ ಕೈ ತುತ್ತು ಉಂಡ ವೇದ ಪೊಂಡವಲಿದು. ಅಷ್ಟೇ ಅಲ್ಲದೆ ಈ ಸುತ್ತಮುತ್ತಲಿನ ಕಾರ್ಖಾನೆ ಮಾಲೀಕರ ಬುಡವನ್ನೇ ಅಲುಗಾಡಿಸಿದ ನಮ್ಮಣ್ಣ ರಮೇಶ್ ಅಣ್ಣ ಕಡದಣ್ಣವರ ಗರಡಿಯಲ್ಲಿ ಬಳಗಿದ ಪುಂಡ ಹುಲಿದು. ಎದುರಾಳಿ ಯಾವನೇ ಇರಲಿ, ಮೀಸೆ ತಿರುವಿ ಶಾಟ್ ಹೊಡಿದು ಮಣ್ಣು ಮುಗಿಸುವುದೇ ಈ ಚಲದಂಕನ ಮಲ್ಲನ ಚದುರಂಗದಾಟ. ಮಗ ಪರಶುರಾಮ, ಈ ಸಮಾಜದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕಾಗಿ ವಿಜಯ ಪತಾಕೆಯನ್ನು ಹಾರಿಸಲೆಂದು ಶ್ರೀ ಅಖಂಡೇಶ್ವರ ಶ್ರೀಗಳ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತದೆ. ಆಯ್ತು ನನ್ನ ಗುರುದೇವ. ಗುರುದೇವ,
ನಾನಿನ್ನು ಹೋಗಿ ಬರುತ್ತೇನೆ, ಅಪ್ಪಣೆ ಕೊಡುವಿರಾ? ಹೋಗಿಪ್ಪ ಪರಶುರಾಮ, ಹೋಗಿ ಬಾ. ಅಮ್ಮ, ಓ ಮಾತೆ, ವಿನುತೆ, ಭೂಮಾತೆ, ಇರುವೆ 84 ಲಕ್ಷ ಜೀವರಾಶಿಗಳಿಗೆ ಜನ್ಮ ನೀಡಿ
ನವಚೈತನ್ಯ ಚಿಲುಮೆಯಾಗಿರುವ ಮಹಾಮಾತೆ, ನಿನಗೆ ನನ್ನ ನಮಸ್ಕಾರಗಳು ತಾಯಿ. ತಾಯಿ, ಆಸ್ತಿ ಆಸೆಗಾಗಿ ನಮ್ಮ ತಂದೆಯನ್ನೇ ಹತನ ಮಾಡಿ ನಮ್ಮ ಬಾಳಿಗೆ ಕೃತಿಯಾಗಿ ನಿಂತಿದ್ದನಲ್ಲ ನನ್ನ ಚಿಕ್ಕಪ್ಪ. ಅಂಥವನನ್ನು ಮರ್ತಿಸಿ ನನ್ನ ಪತಿ ಮೈದುನನ್ನ ರಕ್ಷಣೆ ಮಾಡಿ ನಮ್ಮನ್ನ ಮರಳಿ ಮನೆಗೆ ಬರುವ ಹಾಗೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಸೀತಾ, ಸೀತಾ, ಬನ್ರಿ, ಮೊದಲು ತಾಯಿಗೆ ನಮಸ್ಕಾರ ಮಾಡಿ. ಆಯ್ತು ಸೀತಾ. ಅಮ್ಮ, ಅನ್ನದಾನೇಶ್ವರಿಯೇ, ಪುಣ್ಯವಾದ ಈ ನಮ್ಮ ಬುದ್ಧಿ ಗ್ರಾಮದಲ್ಲಿ ಚಿನ್ನದ ಚಿಲುಮೆಯಾಗಿ ಜನಿಸಿ ಈ ಜಗದ ಜೀವರಾಶಿಗರಿಗೆ ಎಲ್ಲ ರೈತನೇ ಅನ್ನ ಹಾಕುವನೆಂದು ಶ್ರುತಿಗಳು ಕೂಡ ಸಾರಿ ಸಾರಿ ಹೇಳುತ್ತಿದೆ. ಆದರೆ ಇನ್ನೆಲ್ಲಿದೆಯಮ್ಮ ಈ ರೈತನಿಗೆ ಬಲದಲ್ಲಿ ಮೇಲೆ? ಅದೆಲ್ಲ ದುಷ್ಟರ ದಬ್ಬಾಳಿಕೆ ಎಂಬ ಬಂಡಿಗಲ್ಲಿಗೆ ತಾಕಿ ನುಚ್ಚು ನೂರಾಗಿ ಹೋಗಿದೆಯಮ್ಮ, ನುಚ್ಚು ನೂರಾಗಿ. ಆ ನುಚ್ಚಾದ ಚೂರಿಗಾದರೂ ಚಿನ್ನದ ಬಲ ಕೊಟ್ಟು ಹಣ್ಣಿನ ಮಳೆಗರೆಯುವಂತೆ ಈ ರೈತ ಮಗನಿಗೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಪ್ರತಿಯೊಂದು ಜೀವರಾಶಿಗೂ ಹಸಿರಾಗಿ ಆ ನನ್ನ ತಾಯಿ ಅವರ ಬಾಳಿಗೆ ಹಸಿರಾಗಿ ನಿಲ್ಲುವಳು. ಆದರೆ ಹಸಿಮನೆಯಿಂದ ಕುಸಿದೆದ್ದು ನಿಮ್ಮನ್ನು ಆಶ್ರಯಿಸಿದಾಗಲೇ ನಮ್ಮ ತಂದೆಯನ್ನು ಹತನ ಮಾಡಿ ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿ ನಮ್ಮನ್ನ ಊರು ಬಿಡಿಸಿದ್ನಲ್ಲ ನನ್ನ ಚಿಕ್ಕಪ್ಪ, ಅವನಿಗೆ ಈ ತಾಯಿ ಬಲವಿದೆ ಏನ್ರಿ? ಹೌದು ಸೀತಾ, ಈ ದೇವಿ ಬಲ ಎಲ್ಲರಿಗೂ ಇದೆ. ಆದರೆ ಚಂಚಲ ಎಂಬ ಮನಸ್ಸಿನಲ್ಲಿ ಹಾಕಿದಾಗ ಅವನ ನಿನ್ನ ಚಿಕ್ಕಪ್ಪನಂತವರಿಗೆ ಬಲವಿದೆ ಸೀತಾ. ಈ ಕಲಿಯುಗದಲ್ಲಿ ಅಂದ್ರೆ ಅಂತವರನ್ನ ಮರ್ತಿಸುವ ತೀರ ಹುಟ್ಟೋದಿಲ್ವೇ ಈ ಯುಗದಲ್ಲಿ? ಸೀತಾ, ಅತ್ತಿಗೆ ಎಂಬವಳು ನೀ ಹೆತ್ತ ತಾಯಿಯಾಗಿ ನನ್ನ ತಮ್ಮನಿಗೆ ಕೈ ತುತ್ತು ಮಾಡಿ ಉಳಿಸಿದರೆ ಆ ಕೈಲಾಸದ ಮೃತ್ಯು ಲೋಕವನ್ನು ಇಲ್ಲಿಗೆ ತರುತ್ತಾನೆ ನನ್ನ ತಮ್ಮ. ಆದರೆ ಅವನನ್ನು ಓದಿಸಿ ಸಿಂಹದಂತೆ ಬೆಳೆಸಬೇಕೆಂದರೆ ಕೈಯಲ್ಲಿ ಕಾಸು ಇಲ್ಲ ಸೀತಾ, ಬೆಳೆಸಲು ಬಲವಿಲ್ಲ. ಆದರೆ ಬಡತನವೆಂಬ ಭೂತವೇ ನಮ್ಮನ್ನು ಬೆನ್ನು ಹತ್ತಿ ಕಾಡುತ್ತಿರುವಾಗ ನನಗೇನು ಮಾಡಬೇಕೆಂದು ತಿಳಿಯದಾಗಿದೆ ಸೀತಾ, ತಿಳಿಯದಾಗಿದೆ. ಯಾಕ್ರಿ ನಿಮ್ಮ ಕಣ್ಣಲ್ಲಿ ಕಣ್ಣೀರು? ಕೈಯಲ್ಲಿ ಕಾಸಿಲ್ದಿದ್ರೇನಾಯ್ತು? ನಾನು ಕೂಲಿ ಮಾಡಿ ನನ್ನ ಮೈದನನ್ನ ಓದಿಸ್ತೀನಿ, ಅವನನ್ನ ವೀರ ಪುರುಷನಾಗಿ ಮಾಡ್ತೀನಿ. ಈ ಮಾತು ನಿಮ್ಮ ಪಾದದಾನಿಯಗೂ ಸತ್ಯ, ಸತ್ಯ, ಸತ್ಯ. ಎದ್ದೇಳು ಸೀತಾ, ಎಂತ ದಿಟ್ಟತನದ ಮಾತನಾಡಿದ ಸೀತಾ, ನನ್ನ ಸರಿಲಾಗುವಂತೆ. ಈ ರೀತಿ ನಿನ್ನ ಅಭಿಮಾನದ ಆತುರತೆ ಸದಾ ನನ್ನ ತಮ್ಮನ ಮೇಲಿದ್ದರೆ ಅಟ್ಟ ಹಾಸನ ಮೇಲಿದ್ರುವ ಕೆಟ್ಟ ಶ್ರೀಮಂತರ ಮಟ್ಟ ಹಾಕಿ ಎತ್ತಿ ಸಿಳುತ್ತಾನೆ ನನ್ನ ತಮ್ಮ. ಹೆಣ್ಣು ಹುಲಿಗಳ ಗಂಡ ಪುಂಡ ಪರಶುರಾಮನಾಗಿ. ಅಣ್ಣ, ಅತ್ತಿಗೆ. ತಮ್ಮ ಪರಶುರಾಮ, ಕಾಲೇಜಿನಿಂದ ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ತಮ್ಮ, ಏನೋ ಇದೆಲ್ಲ ನಿನ್ನ ವೇಷ? ಅಣ್ಣ, ಇವತ್ತು ನಮ್ಮೂರಿನಲ್ಲಿ ಮಾರುತೇಶ್ವರ ಓಕಳಿ ಅಲ್ಲವೇ, ಅದಕ್ಕಾಗಿ ಕುಸ್ತಿ ಪಂದ್ಯಾವಳಿಯಲ್ಲಿ ಏರ್ಪಡಿಸಿದ್ದಕ್ಕಾಗಿ ಪ್ರಥಮ ಬಂದಿದ್ದಕ್ಕಾಗಿ ಈ ವೇಷವನ್ನು ತೊಡಿಸಿ ಈ ಕಡೆ ಕೊಟ್ಟರಣ್ಣ. ಸಂತೋಷವಾಯ್ತು ತಮ್ಮ, ನನಗೆ ತುಂಬಾ ಸಂತೋಷವಾಯ್ತು. ಆದರೆ ಈ ಕೊಡ್ಲೇನೇಕೆ ಕೊಟ್ಟರು? ಅಣ್ಣ, ಈ ಕೊಡ್ಲಿ ಅರ್ಥ ಸಾಮಾನ್ಯರಿಗೆ ತಿಳಿಯೋದಿಲ್ಲ. ಕುರುಡರಿಗೆ ಕಣ್ಣಾಗಿ, ಬಡವರಿಗೆ ಬಹುದೂರನಾಗಿ, ಶಿವ ಮಹಿಮೆ ತಿಳಿಯದ ತಿಳಿಗೇಡಿಗಳಿಗೆ ಶಿವನ ತ್ರಿಶೂಲವಾಗಿ, ಮುತ್ತೈದೆಯರಿಗೆ ಹೆತ್ತಪ್ಪನಾಗಿ, ಗರತಿಯರ ಬಾಳನ್ನು ಕೊರೆಯುವ ಬಂಡ ಶ್ರೀಮಂತರಿಗೆ ಪೊಂಡ ಪರಶುರಾಮನಾಗಿ, ಹಿಂಡು ಹುಲಿಗಳ ಗಂಡ ನೀನಾಗಪ್ಪ ಎಂದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ನನ್ನ ಅಖಂಡೇಶ್ವರ ಶ್ರದ್ಧಾನಂದ ಸ್ವಾಮಿಗಳು ಇದನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅಣ್ಣ, ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಸಂತೋಷವಾಯ್ತು ತಮ್ಮ, ನನಗೆ ತುಂಬಾ ಸಂತೋಷವಾಯ್ತು.
ಇಲ್ಲಿವರೆಗೂ ನಿನ್ನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿ ಗರಡಿ ಕಲಿಸಿದ್ದಕ್ಕೂ ಈ ನಿನ್ನ ಅಣ್ಣನ ಜನ್ಮ ಸಾರ್ಥಕ ಆಯ್ತಪ್ಪ. ಬಾತಮ್ಮ. ಚಿಕ್ಕಪ್ಪ. ಕುಮಾರ, ಕಾಲೇಜಿನಿಂದ ಇಷ್ಟು ಬೇಗ ಬಂದಿಯಲ್ಲ ಶಾಲೆಯಿಂದ, ಯಾಕೆ? ಹೌದಪ್ಪ, ಹೀಗೆ ಬಂದೆ. ಮಾವ, ತಂಗಿ ಸೀತಾ, ಏನು ಮನೆಯಲ್ಲಿ ಎಲ್ಲರೂ ತುಂಬಾ ಸಂತೋಷದಿಂದ ಇದ್ದೀರಾ? ಅಂದಾಗೆ ಇಂದು ಪರಶುರಾಮ ಕುಸ್ತಿ ಪಂದ್ಯಾವಳಿಯಲ್ಲಿ ಗೆದ್ದ ಸಂಭ್ರಮವನ್ನ ಮನೆಯಲ್ಲೇ ಆಚರಿಸ್ತಾ ಇದ್ದರು ಅಲ್ಲವೇ? ಹೌದು ಶಿವರಾಜ್, ಈಗ ಬಂದೇನಪ್ಪ. ಹೌದು ಮಾವ, ಈಗ ತಾನೇ ಬಂದೆ. ಏನೋ ಶಿವರಾಜ, ಬಹಳ ದಿನದ ಬಳಿಕ ನಮ್ಮ ಮನೆ ಕಡೆ ಬಂದಿರುವಲ್ಲ. ನೀನು ಬಂದಿರುವುದು ನಮಗೆ ತುಂಬಾ ಸಂತೋಷವಾಯಿತು. ಅದ್ಗೆಮ್ಮ, ಇದೇ ಸಂತೋಷದಲ್ಲಿ ಎಲ್ಲರೂ ಕೂಡಿ ಹಾಡಿ ನಲಿಯೋಣವಾ? ಚಿಕ್ಕಿ 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 ತಾರೆಗಳ ಗುಣವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಹುಣವೇ, ಚಿಕ್ಕಿ 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 ತಾರೆಗಳ ಗುಣವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಹುಣವೇ, ಆಸೆ ನಮ್ಗೆ ದೊರೆತು, ಆಸೆ ನಮ್ಗೆ ದೊರೆತು, ನಮಗೆ ನಮ್ಮ ತತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏರಿ ಜನ್ಮದಿಂದ ಕಂಡ ಸಂಸಾರ, ಇದು ಏರಿ ಜನ್ಮದಿಂದ ಕಂಡ ಸಂಸಾರ. ಮನಸ್ಸಲ್ಲಿ ಮೇಲಾಗುವುದು ಬಯಸಕ್ಕೆ ಜಾಗಿಲ್ಲ, ಸ್ವಾರ್ಥಕ್ಕೆ ಲಾಭವಿಲ್ಲ, ಸಹನೆಯ ಜೈಗೂಡಿರೋ ಸಂಬಂಧ. ಚುಕ್ಕಿ 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 ತಾರೆಗಳ ತೊಡಗೆ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಊಟವೇ, ಮಾತು ಬಂದೆ, ಮಾತಿನ ದಾಟಿ ಬಂದೆ, ಭಾವಕ್ಕೆ ಬೆಲೆಯೊಳ್ಳಿದೆ. ಆಕಾಶವೇ ಕಡ್ತಿರುಗೋ, ಈ ಭೂಮಿಯ ಕಡ್ತಿರುಗೋ,
ಮೈದನ, ನಿನ್ನಂಥ ಮೈದನನ್ನು ಪಡೆದ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ. ಮೂರ್ನಾಳ ಅಖಂಡೇಶ್ವರ, ಆ ಮಾರುತೇಶ್ವರ, ಶ್ರೀ ಗುರು ಸದ್ದಾನಂದರ ಆಶೀರ್ವಾದ ನಿನ್ನ ಮೇಲಿರಲಿ. ಆದರೆ ಯಾಕಮ್ಮ ಇಂಥ ಸಂತೋಷದ ಸಮಯದಲ್ಲಿ ಆದರೆ ಎಂಬ ಅಪಸ್ವರದ ಮಾತೇಕೆ ತಾಯಿ? ಈ ಪ್ರಶಸ್ತಿಯಿಂದ ಏನಾದರೂ ನಿಮಗೆ ತೊಂದರೆ ಆಯ್ತೆ? ಮೈದನ, ಹಾಗಾದರೆ ಯಾವ ಪಾಪಿ ನನ್ನ ಮಗನೇನಾದರೂ ನಿಮ್ಮ ಮೇಲೆ ಕೈ ಮಾಡಿರುವವನೇ ಆಗಿದ್ದರೆ ಹೇಳೀಗ, ಈಗಲೇ ಹೋಗಿ ಅವನ ದರದರನ್ನೇ ಎಳೆದು ತಂದು ಎಳೆ ಎಳೆಯಾಗಿ ಕಡಿದು ಹಾಕಿ ಬಿಡುವೆ ಅವನ ತಪ್ಪಿದ ಶರೀರವನ್ನು. ಸಹೋದರ, ಯಾಕಪ್ಪ ಇಷ್ಟೊಂದು ಆಕ್ರೋಶ? ಶಾಂತನಾಗುತ್ತಮ್ಮ, ಶಾಂತನಾಗು. ಇನ್ನೆಲ್ಲಿದೆ ಅಣ್ಣ ಈ ನಿನ್ನ ಸಹೋದರನಿಗೆ ಶಾಂತಿ? ಎತ್ತ ತಾಯಿ ಅಂತಿರುವ ನನ್ನ ಅತ್ತಿಗೆ ಕಣ್ಣೀರು ಹರಿಸಿದ ಮೈದುನ ನಾನಿದ್ದರೇನು ಲಾಭ? ಅತ್ತಿಗೆ ಬೇಗ ಯಾವ ನಿನ್ನ ವಿಷಯ ಹೇಳದಿದ್ದರೆ ನನ್ನ ಗುರುವಿನ ಮೇಲಾನೆ. ಹೌದಮ್ಮ, ಎತ್ತ ತಾಯಿಯಂತೆ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಈ ಗಂಡು ದೇಹ ಆ ತಾಯಿ ಗಂಡರಿಗಾಗಿ ಬೆಳೆದು ನಿಂತಿದೆ. ಬೇಗ ಹೇಳಮ್ಮ ಯಾವ ವಿಷಯ ಅಂತ. ಮೈದಿನ, ನನ್ನ 50 ಎಕರೆ ಆಸ್ತಿ ಆಸೆಗಾಗಿ ನನ್ನ ವಾದಿರಾಜ ಚಿಕ್ಕಪ್ಪ ನಮ್ಮ ತಂದೆಯನ್ನೇ ಹತನ ಮಾಡಿದ. ನಮಗೆ ಪಾಲು ಕೊಡಲಿಲ್ಲ. ನಮ್ಮಣ್ಣನೇ ಊರು ಬಿಡಿಸಿ ಕಳಿಸಿದ. ಅದಕ್ಕಾಗಿ ನಮ್ಮನ್ನ ಮನೆ ಬಿಟ್ಟು ಹೊರಗಾಕಿದ್ದಾನೆ ನಮ್ಮ ಚಿಕ್ಕಪ್ಪ. ಹೌದು ಪರಶುರಾಮ, ಹೌದು. ತಂಗಿ ಹೇಳುವ ಮಾತು ನಿಜವಿದೆ. ಆ ದುಷ್ಟವಾದಿ ರಾಜ ಚಿಕ್ಕಪ್ಪ ಆಸ್ತಿ ಆಸೆಗಾಗಿ ನನ್ನ ತಂದೆಯನ್ನು ಕೊಲೆ ಮಾಡಿ ಸೇರಬೇಕಾದ ಆಸ್ತಿಯನ್ನು ನನಗೆ ಬಿಟ್ಟು ಕೊಡದೆ ಈ ಎಲ್ಲ ನನ್ನ ಸರ್ವ ಆಸ್ತಿಗೆ ಅವನೇ ಸರ್ವಾಧಿಕಾರಿ ಆಗಬೇಕೆಂದು ನನ್ನನ್ನು ಸಹ ಕೊಲ್ಲಲು ಯತ್ನಿಸಿದ್ದಾನೆ. ಅವನಿಂದ ತಪ್ಪಿಸಿಕೊಂಡು ಈ ಸಮಾಜದಲ್ಲಿ ನಾನು ವೇಷ ಮರೆಸಿಕೊಂಡು ತಿರುಗುವಂತಾಗಿದೆ ಈ ನನ್ನ ಪರಿಸ್ಥಿತಿ. ಏನು ಹೇಳ್ತಾ ಇದ್ದೀರಿ ನೀವು? ಕೇವಲ ಆಸ್ತಿ ಆಸೆಗಾಗಿ ನಿಮ್ಮೆಲ್ಲರನ್ನು ಹೊರಗಟ್ಟಿ ಈ ನಿನ್ನ ಅಣ್ಣ ಶಿವರಾಜನನ್ನು ಮನೆ ಬಿಟ್ಟು ಹೊರಗಿನ ಸಾಹುಕಾರ. ಲೇ ಸೊಕ್ಕಿನ ಮಗನೇ ವಾದಿರಾಜ, ನೀನೆಷ್ಟೇ ಶ್ರೀಮಂತಿಕೆ ದರ್ಬಾರದಿಂದ ಬಡವರ ನಿನ್ನ ಕೊಪ್ಪಿದ ದೇವನು ಭಾಗ ಮಾಡಲು ಬಿಡಲಾರೆ. ಅತ್ತಿಗೆ ಈಗಲೇ ಹೋಗಿ ಇದರ ವಿಚಾರ ತೆಗೆದುಕೊಂಡು ಬರುತ್ತೇನೆ. ಖಂಡಿತಮ್ಮ, ಇದನ್ನು ಈಗಲೇ ಕೇಳುವ ವಿಷಯವಲ್ಲ. ಇದು ಈಗಾಗಲೇ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಆ ಸೊಕ್ಕಿನ ಸಾಹುಕಾರನಿಗೆ ತ್ಯಾಗರಾಜನೆಂಬ ಬಂಡ ವಕೀಲ ಬೆನ್ನು ಹತ್ತಿದ್ದಾನೆ. ಮೊದಲು ನಾವೆಲ್ಲರೂ ಸರಿಪಡಿಸುತ್ತೇನೆ. ಈ ಮಾತನ್ನು ವಿಚಾರಿಸುವುದು ಹೀಗಲ್ಲಣ್ಣ. ಹಣದ ಮದದಿಂದ ಮಬ್ಬಾಗಿ ಕುಳಿತಿರುವ ಅವರನ್ನು ಕೇಳ್ತೀನಿ. ಅದಕ್ಕೂ ಬಾಗದಿದ್ದರೆ ಪ್ರಶಸ್ತಿಯಿಂದ ವಿಜೇತನಾಗಿ ಬಂದ ಈ ಗಂಡು ಕೊಡಲಿಯಿಂದ ಅವರ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಆಸ್ತಿಯ ಮಾರಗಾಯದ ಸೇಡು ತೀರಿಸಿ ನನ್ನ ಅತ್ತಿಗೆಯನ್ನು ನಾ ಶಾಂತಪಡಿಸದಿದ್ದರೆ ನಾನು ಹಿಂಡುಹುಲಿಗಳ ಗಂಡ ಪರಶುರಾಮನೇ ಅಲ್ಲ. ಶಿವರಾಜ್, ನಡೆ ಹೋಗಿ ವಿಚಾರ ಮಾಡೋಣ. ನಿಲ್ಲು ತಮ್ಮ, ನಿಲ್ಲು. ನೋಡಿದೇನೆ ಸೀತಾ ನನ್ನ ತಮ್ಮನ ವೀರಾವೇಶವನ್ನು. ಒಂದು ವೇಳೆ ನನ್ನ ಮನೆತನದ ವಿಷಯವೇನಾದರೂ ಗೊತ್ತಾದರೆ ಹೆಣಗಳ ರಾಶಿ ಬಿದ್ದು ರಕ್ತದ ಹೊಳೆ ಹರಿಯುವುದರಲ್ಲಿ ಯಾವ ಸಂದೇಹವೇ ಇಲ್ಲ ಸೀತಾ, ಯಾವ ಸಂದೇಹವೇ ಇಲ್ಲ. ನೋಡಿ, ಹಠವಾದಿಯಾದ ನಿಮ್ಮ ತಮ್ಮನಿಗೆ ನೀವೇ ಬುದ್ಧಿ ಹೇಳಿ ಅಲ್ಲಿಂದ ಕರೆತರುವರಂತೆ. ಬನ್ನಿ, ನೀವು ತುಂಬಾ ಬೇಸರವಾಗಿ ಮನೆಗೆ ಬಂದಿದ್ದೀರಾ. ಮೊದಲು ಊಟ ಮಾಡಿವ್ರಂತೆ, ಒಳಗೆ ಬನ್ನಿ. ಸೀತಾ, ಊಟಕ್ಕಿಂತ ಮೊದಲು ಈ ನಿನ್ನ ಗಂಡನಿಗೊಂದು ಸಿಹಿ ಮುತ್ತು ಕೊಡುವಾರೆ ನನ್ನ ಮನ ಮೆಚ್ಚಿದ ಮುದ್ದಿನ ಮಡದಿಯೇ. ಏನ್ರಿ ನೀವು ಇಂಥ ಸಮಯದಲ್ಲೂ ಹಾಡಿನ ಆಸೆನಾ? ಹೋಗ್ರಿ, ನಂಗೆ ನಾಚಿಕೆ ಆಗತ್ತೆ. ನನ್ನ ಚೆಲುವೆ ಬಡಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುದ್ದಿನ ಕಾಣಿಕೆ ನೀ ಬಾರವಲ್ಲ ಸನಿಹಕ್ಕೆ.
ಓ ಪ್ರಿಯೆ, ಹೇಳು ನೀನಂದ್ರೆ ಹೇಳು ತುಂಬಾ ಇಷ್ಟ. ಈಗಲಾದ್ರೂ ಊಟ ಮಾಡುವರಂತೆ, ಬನ್ನಿ ಒಳಗೆ. ಆಯ್ತು ನಡಿ ಸೀತಾ, ಊಟ ಮಾಡೋಣ.
ಬಾಗಲಕೋಟೆ ಜಿಲ್ಲೆ PM ಬುದ್ಧಿ ಗ್ರಾಮದಲ್ಲಿ ನಾಡಪ್ಪ ನಿಷ್ಠಾವಂತ ಲಾಯರಾಗಿ ಹೊಸ ಸೃಷ್ಟಿ ನಿರ್ಮಿಸಬೇಕೆಂದರೆ ಅಷ್ಟವರ್ಣ ತುಂಬಿದ ಫಲವೇ ಹೊಟ್ಟಿದೆ ನನ್ನ ಮನ. ಆದಿರಾಜ ಸಾವಿರಾರು ಹೆಂಗಳೆಯರ ಶೀಲ ತಿಂದು ನಿನ್ನ ಪಾಪದ ಋಣ ಇಂಗಬೇಕಾದರೆ ಇಂದು ನಿನ್ನ ಮಗಳ ಪಲ್ಲವಿಯನ್ನು ನಾ ಕೈ ಹಿಡಿಯಲೇಬೇಕು. ಹಾವಿನ ವಿಷ ತುಂಬಿಕೊಂಡು ಈ ನನ್ನ 10 ವರ್ಷದ ಸೇರುತ್ತಿರಬೇಕಾದರೆ ಎಳೆ ಎಳೆಯಾಗಿ ಸೆಳೆದುಕೊಳ್ಳುವೆ ನಿನ್ನ ಶ್ರೀಮಂತಿಕೆಯನ್ನ. ಆದಿರಾಜ ನೀನಾಗೆ ಬಂದು ಈ ನನ್ನ ಕರಿಯ ಕೋಟಿನ ಕುಟಿಲಕಾರಸ್ಥಾನದಲ್ಲಿ ಸಿಲುಕಿಕೊಂಡಿರುವಾಗ ಅಕ್ಕರೆಯಿಂದ ತುಂಬಿರುವ ನಿನ್ನ ಮಗಳ ಪಲ್ಲವಿಯನ್ನು ಹೊತ್ತುಕೊಂಡು ಸುತ್ತಾಡಿ ಬರುವ ನಿನ್ನ ಶ್ರೀಮಂತಿಕೆಯ ಸಂಪತ್ ಕುಮಾರ ನಾನಾಗದಿದ್ದರೆ ನನ್ನ ಹೆಸರು ತ್ಯಾಗರಾಜನೇ ಅಲ್ಲ.